ದೆಹಲಿ ವಿಧಾನಸಭೆಯಲ್ಲಿ ಭಾರಿ ಭದ್ರತಾ ಲೋಪವಾಗಿದೆ. ವಿಧಾನಸಭೆ ಆವರಣಕ್ಕೆ ನುಗ್ಗಿದೆ ಅಪರಿಚಿತ ಕಾರು. ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಕಾರಿಡಾರ್ ಎಂಟ್ರಿ ಆಗಿದೆ. ದೆಹಲಿ ವಿಧಾನಸಭೆಯಲ್ಲಿದು ಭಾರಿ ಭದ್ರತಾ ಲೋಪ ಆಗಿದೆ. ಅಪರಿಚಿತ ಕಾರು ನೋಡ್ತಿದ್ದ ಹಾಗೆ ಎಂಟ್ರಿ ಆಗಿಬಿಟ್ಟಿದೆ. ಉತ್ತರ ಪ್ರದೇಶದಲ್ಲಿ ನೋಂದಣಿ ಆಗಿರುವಂತಹ ಕಾರ್ ಇದು. ಆ ನಂಬರ್ ಪ್ಲೇಟಿಂದ ಗೊತ್ತಾಗ್ತಾ ಇದೆ. ತೀವ್ರ ಆತಂಕ ಸೃಷ್ಟಿಸಿದ ಕಾರು ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದೆ. ಮಾಸ್ಕ್ ಧರಿಸಿ ಕಾರು ಚಲಾಯಿಸ್ತಾ ಇದ್ದ ಆಗಂತುಕ ಯಾರು ಅವನು? ಹಾಗಾದ್ರೆ ಯಾರಾದರೂ ಭಯೋತ್ಪಾದಕ ಬಂದಿದ್ನ ಬಾಂಬ್ ಹಾಕಲಿಕ್ಕೆ, ಅಥವಾ ಏನಾದರೂ ಗುಂಡು ಗನ್ಗಿನ ತೊಗೊಂಬಂದಿದ್ನ ಯಾರನ್ನಾದರೂ ಓಡಿಸಾಯಿಸ್ಲಿಕ್ಕೆ? ಅನುಮಾನಗಳು ಬರ್ತವೆ ಸಹಜವಾಗಿ. ಇತ್ತೀಚೆಗೆ ಬಾಂಬ್ ಬೆದರಿಕೆ ಬಂದಿತ್ತು ಇಮೇಲ್ನಲ್ಲಿ. ಹಾಗಾಗಿನೇ ಈಗ ಅನುಮಾನಗಳು ಜಾಸ್ತಿ ಆಗ್ತಿರೋದು. CCTV ದೃಶ್ಯಾವಳಿ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಾಕ್ಷ್ಯ ಸಂಗ್ರಹಿಸ್ತಾ ಇದ್ದಾರೆ ವಿಧಿವಿಜ್ಞಾನ ತಜ್ಞರು. ನೋಡಿ, ಇಲ್ಲಿವರೆಗೂ ಬಂದಿದ್ದಾನೆ, ಬಂದವನೇ ಮತ್ತೆ ವಾಪಸ್ ಹೋಗಿದ್ದಾನಂತೆ. ಕ್ಷಣಾರ್ಧದಲ್ಲೇ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟ. ನೋಡಿ, ವಿಧಾನಸಭೆಯ ಆವರಣ ನೋಡ್ತಾ ಇದ್ದೀವಿ ನಾವು. ಅಲ್ಲಿ ಕಾಣ್ತಿದ್ದಲ್ಲ ಕಟ್ಟಡ, ಅದು ವಿಧಾನಸಭೆ. ಅದೆಲ್ಲ ಕ್ಯಾಂಪಸ್ ಥರ ಇದೆ. ಅಲ್ಲಿ ಆ ಕಡೆ ಈ ಕಡೆ ಗಿಡ ಮರ ಬೆಳೆಸಿದ್ದಾರೆ. ನೋಡಿ, ಗೇಟ್ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಸೋಕೋ ಟೀಮ್ ಬಂದಿದೆ. ವಿಧಿವಿಜ್ಞಾನ ತಜ್ಞರು ಕೂಡ ಬಂದಿದ್ದಾರೆ, ಪೊಲೀಸರು ಕೂಡ ಬಂದಿದ್ದಾರೆ. ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಯಾರವನು? ಅಪರಿಚಿತ ಕಾರ್ ತೊಗೊಂಡು ಬಂದವನು, UP ರಿಜಿಸ್ಟ್ರೇಷನ್ ನಂಬರು. ಪೊಲೀಸರು ಏನು ಮಾಡ್ತಾಯಿದ್ರು? ಅದು ಅಲ್ಲಿವರೆಗೂ ಬರೋವರೆಗೂ ಅದು ಆವರಣಕ್ಕೆ ಹೆಂಗೆ ನುಗ್ಗಿದೆ ಅಂತ ಹೇಳಿದೆ ಭಾಳ ವೇಗವಾಗಿ ಬಂದಿದ್ದಾನೆ. ಮಾಸ್ಕ್ ಬೇರೆ ಹಾಕ್ಕೊಂಡಿದ್ದಂತೆ. ಏನಾದರೂ ದುಷ್ಕೃತ್ಯ ಅಥವಾ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಆ ಆಗಂತುಕ ಬಂದಿದ್ನ ಅಪರಿಚಿತ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ನಾವು ನೋಡಿದ್ವಿ, ಆ ಕಲರ್ ಬಾಂಬ್ಗಳೇನಿದಾವಲ್ಲ ಒಳಗಡೆನೆ ಬಂದು ಅದನ್ನು ಹಾರಿಸಿದ್ರು. ಅದಾದ ಮೇಲೆ ನಡೆದಿರುವಂಥ ಭಾರಿ ಭದ್ರತಾ ಲೋಪ. ಅದಾದಮೇಲೆ ನಾವು ನೋಡಿದ್ವಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಯಿತು. ಈಗ ಮತ್ತೆ ಆತಂಕಕ್ಕೆ ಕಾರಣ ಆಗ್ತಿದೆ ಈ ಒಂದು ಬೆಳವಣಿಗೆ.